ಆತ್ಮೀಯ H16 ನ್ಯೂಸ್ ವೀಕ್ಷಕರೇ, ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತವರು. ಆತ್ಮೀಯರೇ, ನಿಮ್ಗೆ ಇತ್ತೀಚೆಗೆ ನಮ್ಮ ಹಿಂದಿ ಪ್ರಿಯ ಶಾರದ್ ನಮ್ಮ ಶಾ ಆಲ್ರೆಡಿ ನಿಮ್ಗೆ ಗೊತ್ತಿದ್ದಂಥ ವ್ಯಕ್ತಿ, ಬಿಡಿಸುವ ಅವಶ್ಯಕತೆ ಇಲ್ಲ. ವಿಶೇಷವಾಗಿ ನಮ್ಮ ಈ ಅಮಿತ್ ಶಾ ಅವರ ಗೃಹ ಮಿನಿಸ್ಟರ್ ನೀಡಿದಂಥ ಹೇಳಿಕೆ ನೀವು ಕೇಳಿದ್ದೀರಿ ಮತ್ತು ಓದಿರ್ಬೋದು. ದೇಶದಲ್ಲಿರುವ ಇಂಗ್ಲೀಷ್ ಮಾತನಾಡುವ ಜನರು ನಾಚಿಕೆ ಪಟ್ಟುಕೊಳ್ಳೋದಿನ ಬಹಳ ದೂರವೇನೂ ಇಲ್ಲ. ನಾಚಿಕೆ ಆಗ್ಬಿಟ್ಟು ಒಂದು ಇಂಗ್ಲೀಷ್ ಮಾತಾಡೋದು ಯಾಕಪ್ಪ ಅಂತಂದರೆ, ಇಂಗ್ಲೀಷ್ ಭಾಷೆ, ಇಂಗ್ಲೀಷರ ಬಗ್ಗೆ ನಮ್ಮಲ್ಲಿ ಸಿಟ್ಟಿರ್ಬೋದು. ನಮ್ಮನ್ನು ಆಳಿದರು, ಹಲವು ಶತಮಾನಗಳವರೆಗೆ ನಮ್ಮನ್ನು ಶೋಷಣೆ ಮಾಡಿದರು. ನಾವು ಹೌದು, ಇದರ ಬಗ್ಗೆ ನಾವು ಖಂಡಿಸೋಣ. ನಿಜವಾಗಿಯೂ ಆ ಪ್ರತಿಭಟನೆ ಮಾಡುವಂಥ ಒಂದು ಚಳವಳಿ ಮೂಮೆಂಟನ್ನು ಸಹಿತ ನಮ್ಮಲ್ಲಿ ಕಲಿಸಿಕೊಟ್ಟವರು ಇಂಗ್ಲೀಷರು. ಇದನ್ನು ನಾವು ಮರೆಯುವಾಗಿಲ್ಲ. ಯಾಕಂದರೆ ಇಂಗ್ಲೀಷ್ ಭಾಷೆಯ ಮೂಲಕ ಅನೇಕ ವಿಷಯಗಳು ನಮ್ಮಲ್ಲಿ ಬಂದು ಹೋಗ್ಬಿಟ್ಟು, ಇಂಗ್ಲೀಷಿಂದ ಅನ್ಯಾಯ ಆಯಿತು, ಶೋಷಣೆ ಆಯಿತು, ಹಲವಾರು ವರ್ಷಗಳವರೆಗೆ ಶತಮಾನವರೆಗೆ ಆಳ್ಕೆ ಆಯಿತು, ನಮ್ಮನ್ನು ದೇಶದ ಹಾಳು ಮಾಡಿದ್ರು. ನಾವು ಒಂದು ಕಡೆ ಅವ್ರನ್ನ ಖಂಡಿಸೋನು ಮಂಡಿಸೋನು ಆ ಮಾತು ಬೇರೆ. ಆದರೆ ಇಂಗ್ಲೀಷ್ ಭಾಷೆಯಿಂದ ನಮ್ಮಲ್ಲ ಸಮಾನತೆ ಬಗ್ಗೆ ವಿಚಾರಗಳು, ಜಗತ್ತಿನ ಕ್ರಾಂತಿಗಳ ಬಗ್ಗೆ ವಿಚಾರಗಳು, ಫ್ರೆಂಚ್ ಕ್ರಾಂತಿಯ ಬಗ್ಗೆ, ರಷ್ಯಾ ಕ್ರಾಂತಿ ಬಗ್ಗೆ ಎಷ್ಟೊಂದು ವಿಷಯಗಳು ನಮ್ಗೆ ಬಂದು ಹೋಗ್ಬಿಟ್ಟು, ಎಷ್ಟೊಂದು ವಿಷಯಗಳನ್ನ ತಿಳ್ಕೊಂಡಿದ್ವಿ. ವೈಚಾರಿಕತೆ ಬಂದಿದ್ದು ಅವರಿಂದ ಆದರೂ ಏನು ಅಡ್ಡಿಲ್ಲ. ಯಾಕಂದರೆ ಇತಿಹಾಸದಲ್ಲಿ ನಮ್ಮ ಚಾರ್ವಾಕರನ್ನು ನಮ್ಮ ಇಲ್ಲಿಯ ಮೂಲಭೂತವಾದಿಗಳು ಧರ್ಮದ ಹೆಸರಿನಲ್ಲೇ ಖಂಡಿತವಾಗಿ ಮಾತನಾಡ್ಬೋದು ನಾವು. ಚಾರ್ವಾಕರು ವಿಚಾರವಂತರು, ಚಾರ್ವಾಕರು ಅಂದ್ರೆ ವಾಸ್ತವವಾದಿಗಳು, ಅವರೆಲ್ಲ ಇತಿಹಾಸದಲ್ಲಿ ಮನಗೊಟ್ಬಿಟ್ಟಿದ್ರು. ಈ ಮೂಲಭೂತ ಧರ್ಮವಾದಿಗಳು, ಸಂಪ್ರದಾಯವಾದಿಗಳು ಕೇವಲ ಕೆಲವು ತಮಗೆ ಹೇಗೆ ಬೇಕೋ ಹಾಗೆ ಮನುಸ್ಮೃತಿಯ ನೆಲೆಗಟ್ಟಿನಲ್ಲಿ ನಮ್ಮ ಸಮಾಜವನ್ನು ರಚನೆ ಮಾಡಿಕೊಂಡು ಜಾತಿ